ಬಳ್ಳಾರಿ ಬ್ಯಾಟಲ್ ಈ ಸಾರಿ ಜೋರಾಗಿದೆ. ಬಳ್ಳಾರಿ ವಿಭಜನೆಗೆ ಆನಂದ್ ಸಿಂಗ್ ಪಟ್ಟು ಹಿಡಿದಿದ್ದಾರೆ. ಸಿಂಗ್ ವಿರುದ್ಧ ಸೋಮಶೇಖರ್ ರೆಡ್ಡಿ ಸಿಟ್ಟಾಗಿದ್ದಾರೆ. ಸೊ ವಿಭಜನೆ ಮಾಡೋದು ಸರಿಯಲ್ಲ, ಅಖಂಡವಾಗಿ ದ್ರಷ್ಟೇ ಅಭಿವೃದ್ಧಿ ಸೋಮಶೇಖರ್ ರೆಡ್ಡಿ ಮಾತನಾಡಿದ್ದಾರೆ. ಬಿಜೆಪಿ ಒಳ ಜಗಳದಲ್ಲೇ ಏನೇ ಇದ್ರೂ ಕೂಡ 31ನೇ ಜಿಲ್ಲೆಯಾಗಿ ವಿಜಯನಗರವನ್ನ ಘೋಷಣೆ ಮಾಡೋ ಕೆಲಸ ಶುರುವಾಗಿದೆ. ಸಿಂಗ್ ವಿರುದ್ಧ ಸೋಮಶೇಖರ್ ರೆಡ್ಡಿ ಕಿಡಿಕಿಡಿಯಾಗಿದ್ದಾರೆ. ಒಂದು ಕಡೆ ಬಿಜೆಪಿನಲ್ಲಿ ಇದೇ ಒಂದು ಒಳ ಜಗಳ ಆಗಿದೆ, ಮತ್ತೊಂದು ಕಡೆ ಹೊಸ ಜಿಲ್ಲೆ ಘೋಷಣೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳಾಗಿದೆ. ಅಕ್ಟೋಬರ್ 1ನೇ ತಾರೀಕಿಗೆ ವಿಜಯನಗರ ಜಿಲ್ಲೆ ಘೋಷಣೆ ಆಗುತ್ತೆ. ಆ ಕುರಿತಾಗಿ ವರದಿ ಕೊಡಿ ಅಂತ ಬಳ್ಳಾರಿ ಡಿಸಿಗೆ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ವೈಲೆಂಟ್ ಆಗಿದ್ದ ಶ್ರೀರಾಮುಲು ಈಗ ಫುಲ್ ಸೈಲೆಂಟ್ ಆಗಿರೋದು ಹಾಗೆ ಅನ್ನೋದು ಈಗ ಜನರ ಕುತೂಹಲ. ಹಾಗಿದ್ರೆ ಬಳ್ಳಾರಿ ವಿಭಜನೆಯ ವಿಚಾರದಲ್ಲಿ ಸೋಮಶೇಖರ್ ರೆಡ್ಡಿ ಏನ್ ಹೇಳಿದ್ರು, ರಾಮುಲು ಏನ್ ಹೇಳಿದ್ರು, ಮೊನ್ನೆ ಎಲ್ಲ ಈ ರೀತಿ ವಿಭಜನೆ ಆಗೋ ತಪ್ಪು ಅಂತ ಹೇಳಿದಂತ ರಾಮುಲು ಇದಕ್ಕಿದ್ದ ಹಾಗೆ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ನೋಡೋಣ ಅಂತ ಧ್ವನಿ ಬದಲಾಯಿಸಿದ್ ಯಾಕೆ ಅನ್ನುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಹೆಚ್ಚಿನ ಶಾಸಕರು, ಆ ಭಾಗದ ಹೆಚ್ಚಿನ ಶಾಸಕರು ವಿಭಜನೆಯ ಪರವಾಗಿದ್ದಾರೆ ಅಂತ ಹೇಳಲಾಗ್ತಾರೆ. ಕಂಪಲ್ಸರಿ ನಮ್ಮನ್ನೆಲ್ಲ ಕರೆದು ಮಾತಾಡಬೇಕು. ಮಾತಾಡಲಿಲ್ಲ ಅಂತಂದರೆ ಈಗ ಅವರು ರಾಜೀನಾಮೆ ಕೊಟ್ಟಿದ್ದು ರೀಸನ್ ಅದೇ ಅಂತೇಳಿ ಹೇಳಿದರೆ, ಈಗ ಆಗಬಾರ್ದು ಅಂತೇಳಿ ರಾಜೀನಾಮೆ ಕೊಟ್ಟರೆ ಅವಾಗೇನಾಗುತ್ತೆ? ಹಂಗಾಗಿ ಅದನ್ನು ಕೂಡ ಆಲೋಚನೆ ಮಾಡಬೇಕು. ಮುಖ್ಯಮಂತ್ರಿ ಅವರು ಸಡನ್ನಾಗಿ ಅವರೇನೋ ಲೆಟ್ರ್ ಕೊಟ್ಬಿಟ್ಟಾರೆ ಅಂತೇಳಿ ಆವೇಶದಲ್ಲಿ ಹೋಗಿ ಅದನ್ನು ಕ್ಯಾಬಿನೆಟ್ಗೆ ತರ್ರಿ ಅಂತಂದರೆ ಭಾಳ ಕಷ್ಟ ಆಗುತ್ತೆ. ಎಲ್ಲರನ್ನ ನಮ್ಮ ಆಲ್ MLAs ಇದ್ದಾರೆ, ಗೋಪಾಲಕೃಷ್ಣಣ್ಣ ಇದ್ದಾರೆ, ಕರುಣಾಕರ್ ರೆಡ್ಡಿ ಇದ್ದಾರೆ, ನಾನಿದ್ದೀನಿ, ಸೋಮಲಿಂಗಪ್ಪ ಇದ್ದಾರೆ, 4 ಮಂದಿ ನಾವು ಈ ಕಡೆ ಇದ್ದೀವಿ. ಅವರು ಒಬ್ಬರೇ, ಅಲ್ಲಿ ಆನಂದ್ ಸಿಂಗ್ ಒಬ್ಬರೇ. ಜನರು ಒಂದು ಒತ್ತಡಕ್ಕಾಗಿ ಅವ್ರು ಕೊಟ್ಟಿದ್ದು. ಹಾಗಾಗಿ ಯಾರಿಗೂ ಮನಸ್ಸಿಲ್ಲ ಇದು ಜಿಲ್ಲೆನ ಒಡೆಯೋದಕ್ಕೆ. ಎಲ್ಲೋ ಒಂದು ಕಡೆ ಅಲ್ಲಿದ್ದಂಥ ಜನರ ಭಾವನೆಗಳು ಬೇರೆ ಬೇರೆ ರೀತಿಯಲ್ಲಿ ಇದೆ. ಕೆಲವೊಂದು ಸಾರಿ ಸರ್ಕಾರಗಳು ತಗೊಂಡಂಥ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರಬೇಕಾಗುತ್ತೆ. ಹಂಗಾಗಿ ಮುಖ್ಯಮಂತ್ರಿಗಳು ಕೂಡ ಜೊತೆಲಿ ಕೂಡ ಸಾಕಷ್ಟು ವಿಚಾರಗಳು ನಾನು ಮಾತಾಡಿದ್ದೀನಿ. ಭಾಳಷ್ಟು ಆ ಭಾಗದಲ್ಲಿಂಥ ಹೋರಾಟಗಾರರ ಜೊತೆಲಿ ಕೂಡ ಮಾತಾಡಿದ್ದೀನಿ. ಸೂಕ್ತ ನಿರ್ಧಾರವನ್ನು ನಾವು ಮುಖ್ಯಮಂತ್ರಿಗಳು ನಾವು ಕುಂತು ತೀರ್ಮಾನಕ್ಕೆ ಬರ್ತೀವಿ. ಸೋಮಶೇಖರ್ ರೆಡ್ಡಿಯವರು ನಮ್ಮ ಬ್ರದರ್ ಇದ್ದಾರೆ, ಅವ್ರ ಜೊತೆಲಿ ನಮಗೆ ಶಾಸಕರು ಇದ್ದಾರೆ. ಹಂಗಾಗಿ ಅವ್ರನ್ನ ಕೂಡ ಯಾವ ರೀತಿಯಲ್ಲಿ ಎಲ್ಲರೂ ಕುಂತು ಒಂದು ಚರ್ಚೆ ಮಾಡಿ ಒಂದು ಅಂತಿಮವಾದಂಥ ತೀರ್ಮಾನಕ್ಕೆ ಬರಬೇಕು ನಾನು ಬರ್ತೀನಿ. ಹಾಗಾದ್ರೆ ಈ ಬಳ್ಳಾರಿ ವಿಭಜನೆಯ ಕುರಿತಾಗಿ ವಿಜಯನಗರ ಹೊಸ ಜಿಲ್ಲೆ ಆಗೋದ್ರ ಬಗ್ಗೆ ಜನ ಏನ್ ಹೇಳ್ತಾರೆ, ಇದು ಬಹಳ ಇಂಪಾರ್ಟೆಂಟ್. ಆಕ್ಚುಲಿ ಜನ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಕಂಡ ಜಿಲ್ಲೆ ಆಗಿದ್ರೇನೆ ಒಳ್ಳೇದು ಬಳ್ಳಾರಿ ಜಿಲ್ಲೆ. ಯಾಕಂದ್ರೆ ಇರೋದು ಇವತ್ತು 11 ತಾಲೂಕು. 11 ತಾಲೂಕದಲ್ಲಿ ನಮ್ಮದು ಭೂಗೋಳವಾಗಿ ತಗೊಂಡ್ರೆ ಕೂಡ ಅವರು ಸೆಂಟ್ರ್ ಬರೋದು ಬಂದು ಅಗರಿಬೊಮ್ಮನಹಳ್ಳಿ ಬರ್ತತೆ. ಬಟ್ ಇಲ್ಲಿಂದ 60 ಕಿಲೋಮೀಟರ್ ಇದೆ ಹೊಸಪೇಟೆ. ಆಲ್ರೆಡಿ ಜನಗಳಿಗೆ ಏನೇನು ಬೇಕೋ ಸವಲತ್ತುಗಳು ಹೊಸಪೇಟೆ ಮತ್ತು ಹಡಗಲಿಯಲ್ಲಿ ಇದ್ದಾವೆ. ಇವತ್ತು ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ಏನಂದ್ರೆ, ಒಂದು ಜಿಲ್ಲಾಧಿಕಾರಿಗಳು, ಒಂದು ಜಿಲ್ಲಾ ವರಿಷ್ಠಾಧಿಕಾರಿಗಳು, ಇವರಿಬ್ಬರಿಗೋಸ್ಕರ ಮಾಡ್ತಾ ಇದ್ರ. ಇವ್ರು ಜನಕ್ಕೆ ಒಳ್ಳೇದು ಮಾಡೋದಾದ್ರೆ ಫಸ್ಟ್ ನೀವು ಶಿವಮೊಗ್ಗದಿಂದ ಬರ್ರಿ, ಎಲ್ಲ ವಿಭಜನೆ ಮಾಡ್ಕೊಂತ ಬರ್ರಿ. ಆದ್ರೆ ಜನಕ್ಕೆ ಒಳ್ಳೇದಾಗಬೇಕಂದ್ರೆ ಇವತ್ತು ನಮಗೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗ್ಬೇಕಂದ್ರೆ 325 ಕಿಲೋಮೀಟರ್ ಆಗ್ತತೆ. ದಯಮಾಡಿ ನಮಗೆ ಕೂಡ ಹೊಸ ಒಂದು ಸ್ಟೇಟ್ ಕೊಟ್ಬಿಡ್ರಿ. ಯಾವುದು? ಹೈದರಾಬಾದ್ ಕರ್ನಾಟಕ. ಯಾಕಂದ್ರೆ 6 ಜಿಲ್ಲೆ ನಮಗೆ ಇಂಪ್ರೂವ್ ಆಗ್ತದೆ. ಆನಂದ್ ಸಿಂಗ್ ಅವರು ಅವ್ರಿಗೆಲ್ಲ ಒಂದು ಸ್ಟೇಟ್ ಒಂದು MLA ಕಾನ್ಸ್ಟಿಟ್ಯೂನ್ಸಿ ಗೆದ್ದುಕೊಂಬದಕ್ಕಾಗಿ ಇವತ್ತು ವಿಜಯನಗರ ಜಿಲ್ಲೆ ಆಗ್ಬೇಕಂತಾರೆ. ಯಡಿಯೂರಪ್ಪನವ್ರಿಗೆ ಏನ್ ಬೇಕು? ಕುರ್ಚಿ ಉಳಿಸ್ಕೊಂಬದ್ಬೇಕು. ಆ ಒಬ್ಬ ಶಾಸಕ ರಾಜೀನಾಮೆ ಕೊಟ್ಟು ಹೋಗಿರೋದಕ್ಕೆ ಅನರ್ಹ ಶಾಸಕಕ್ಕೋಸ್ಕರ ಇವತ್ತು ಜಿಲ್ಲೆ ಮಾಡಕ್ ಕೊಟ್ಟಿದ್ದೀರಿ. ಇದು ಬಹಳ ತಪ್ಪು. ಒಗ್ಗಟ್ಟಾಗಿ ಯಾವ ತರ ಇದೆ ಜಿಲ್ಲಾ, ಅದೇ ತರ ಜಿಲ್ಲಾ ಬಳ್ಳಾರಿಯಾಗಿ ಇರಬೇಕು. ಒಂದು ಇದು ಬೇರೆ ಬೇರೆ ಜಿಲ್ಲಾ ಮಾಡ್ತಂಬೋದಾದ್ರೆ ನಮಗೆ ಬೇರೆ ರಾಜ್ಯನೂ ಬೇಕಾಗುತ್ತೆ. ಬಳ್ಳಾರಿ ಎಂಬುದು ಬಹಳ ಪ್ರಸಿದ್ಧವಾದಂಥ ಸ್ಥಳ ಇದು ಸರ್. ಈ ಸ್ಥಳನ ವಿಭಜನೆ ಮಾಡೋದು ಸೂಕ್ತವಲ್ಲ. ನೀವು ಯಾರಿಗಾಗಿ ವಿಭಜನೆ ಮಾಡ್ತಿದ್ದೀರಿ ನಾವು ಕೇಳ್ತಾ ಇರೋದು ಅಷ್ಟೇ. ನಿಮ್ಮ ರಾಜ್ಯದಲ್ಲಿ ಅಧಿಕಾರಕ್ಕಾಗ, ಇಲ್ಲ ಒಬ್ಬ ಚುನಾವಣೆಯಲ್ಲಿ ನಿಂತಿದ್ದ ಒಬ್ಬ ವ್ಯಕ್ತಿಗೆ ಗೆಲುವಿಗಾಗಿ ನಾವು ಕೇಳ್ತಾ ಇದ್ದೀವಿ ನೇರವಾಗಿ. ಸ್ವಾಮಿ, ಇವತ್ತು ಬಳ್ಳಾರಿ ಎಂಬುದು ಬಹಳ ಪ್ರಸಿದ್ಧವಾದ ಸ್ಥಳ. ಇದಕ್ಕೆ ನಾವು ಕೇಳ್ತಾ ಇದ್ದೀವಿ ನೇರವಾಗಿ. ಅಂದರೆ ಇವತ್ತು ನಮ್ಮ ಕೊಂಡ ಇರ್ಬೋದು, ಅಲ್ಲರ ಬಗ್ಗೆ ಇರ್ಬೋದು. ಸ್ವಾಮಿ, ನೀವು ಬಳ್ಳಾರಿಯಲ್ಲಿ ಹುಟ್ಟು, ಬಳ್ಳಾರಿಗೆ ಬೆಳೆದು, ಬಳ್ಳಾರಿ ಆಸ್ತಿ ಸಂಪಾದನೆ ಮಾಡಿ, ಬಳ್ಳಾರಿ ರಾಜಕೀಯ ಜೀವನ ಮಾಡಿ, ಯಾಕೆ ನೀವು ಅವ್ರು ಸಾಥ್ ಕೊಡ್ತಾ ಇದ್ದೀರಿ ಸರ್? ಭೌಗೋಳಿಕವಾಗಿ ಆಗಬಾರ್ದಂತ ನಮ್ಮ ಉದ್ದೇಶ ಇದೆ. ಬಟ್ ಆಗಬೇಕು ಎಂಬ ಪರಿಸ್ಥಿತಿ ಬಂದಾಗ ದಯಮಾಡಿ ಹೊಸಪೇಟೆಯನ್ನು ಮಾತ್ರ ಜಿಲ್ಲಾ ಮಾಡಬೇಡಿ, ವಿಜಯನಗರ ಜಿಲ್ಲೆ ಮಾಡಬೇಡಿ, ಹೊಸಪೇಟೆಯನ್ನು ಬಳ್ಳಾರಿ ಜಿಲ್ಲೆಯಲ್ಲೇ ಉಳಿಸ್ಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡಬೇಕು. ಈ ಜಿಲ್ಲೆ ಯಾವುದೇ ಕಾರಣಕ್ಕೂ ವಿಭಜನೆ ಆಗಬಾರ್ದು ಎಂಬುದು ನಮ್ಮದೊಂದಿದು. ಈಗ ಬಳ್ಳಾರಿ, ಹೊಸಪೇಟೆ, ಈಗ ವಿಜಯನಗರ ವಿಭಜನೆ ಆದರೆ ರಾಜ್ಯಾದ್ಯಂತ ಪ್ರತ್ಯೇಕತೆ ಕೂಗು ಬರುತ್ತೆ. ಈಗ ಕಲ್ಯಾಣ ಕರ್ನಾಟಕ ಒಂದು ಬದಲಿ ನಮಗೆ ಒಂದು ರಾಜ್ಯ ಬೇಕಂತಾರೆ. ಆಮೇಲೆ ಕರಾವಳಿ ಜನ, ಆ ಭಾಗದ ಜನ ನಮ್ಮದೇ ಒಂದು ರಾಜ್ಯ ಕೊಡಿ ಅಂತೇಳಿ ಹೀಗೆ ಬರ್ತದೆ. ಇದು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸಂಪೂರ್ಣವಾಗಿ ಒಂದು ಇದು ತಗೊಂಡು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡು ಮೊದಲು
ಇಲ್ಲಿ ಸ್ಥಳೀಯ ಜನರು ಮತ್ತು ಜನಪ್ರತಿನಿಧಿಗಳನ್ನ ಒಗ್ಗೂಡಿ ಅವ್ರನ್ನೆಲ್ಲ ವಿಶ್ವಾಸ ತಗೊಂಡು ಖಾತೆ ಹಂಚಿಕೆ ವಿಚಾರದಲ್ಲಿ ಈಶ್ವರಪ್ಪ ಅವರ ಅಸಮಾಧಾನ ಮತ್ತೆ ಭುಗಿಲೆದ್ದಿದೆ. ನಾನೇ ಸಿಎಂ ಅಂತ ಸರ್ವಾಧಿಕಾರಿ ಧೋರಣೆ ಸರಿಯಲ್ಲ ಅಂತ ಒಂದು ಬಾಂಬ್ ಸಿಡಿಸಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಈಶ್ವರಪ್ಪ ಮತ್ತು ಯಡಿಯೂರಪ್ಪ ನಡುವೆ ಎಲ್ಲವೂ ಸರಿ ಇದೆ ಅಂತ ಬಿಂಬಿತ ಆಗ್ತಾ ಇತ್ತು. ಹಿಂದಿನ ಅವಧಿಯಲ್ಲಿ ಇವರಿಬ್ಬರ ನಡುವೆ ಯಾವ ರೀತಿಯ ಒಂದು ಕಚ್ಚಾಟ ನಡೆದಿತ್ತು, ಅದು ಸರ್ಕಾರದ ಮೇಲೆ ಬೀರಿದ ಪರಿಣಾಮ ಇದೆಲ್ಲ ಆಗಿದೆ. ಈಗ ಮತ್ತೆ ಹೆಚ್ಚುವರಿ ಖಾತೆ ಕೊಟ್ಟಿದ್ದಾರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನೇ ಸರ್ವಾಧಿಕಾರಿ ಅನ್ನೋ ಧೋರಣೆ ಸರಿಯಲ್ಲ, ಯಡಿಯೂರಪ್ಪ ಹೊಸ ಪಕ್ಷ ಕಟ್ಟಿ ಗೆದ್ದಿದ್ದು 3 ಸೀಟು ಅಂತ ನೆನ್ಪು ಮಾಡಿಕೊಟ್ರು ಈಶ್ವರಪ್ಪ. ಸಿದ್ದರಾಮಯ್ಯ ಕುತಂತ್ರದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗಿದೆ, ಹಾಗಾಗಿ ಯಾರೇ ಆಗ್ಲಿ ನಾನೇ ನಾಯಕ ಅಂದ್ರೆ ನಡೆಯಲ್ಲ ಅಂತ ಈಶ್ವರಪ್ಪನವರು ಬಹಿರಂಗವಾಗಿ ಟಾಂಗ್ ಕೊಟ್ಟಿದ್ದಾರೆ. ಈಗ RDPR ಖಾತೆಯನ್ನು ಅವರು ನಿಭಾಯಿಸ್ತಾ ಇದ್ದಾರೆ. ಜೊತೆಗೆ ಹೆಚ್ಚುವರಿಯಾಗಿ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯನ್ನು ಅವರಿಗೆ ಕೊಡಲಾಗಿದೆ. ಅನರ್ಹ ಶಾಸಕರಿಗೆ ಅಂತ ಇಟ್ಕೊಂಡಿದ್ದಂತಹ ಹೆಚ್ಚುವರಿ ಖಾತೆಗಳೆಲ್ಲವನ್ನೂ ಕೂಡ ಈಗ ಇದೇ 17 ಜನಕ್ಕೆ ಹಂಚಿಕೆ ಮಾಡಿದ್ದಾರೆ. ಅದು ಈಶ್ವರಪ್ಪನವರಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಅವರ ಹತ್ರ ಇದ್ದಂಥ ಹೆಚ್ಚುವರಿ ಖಾತೆಗಳನ್ನು ಬೇರೆ ಬೇರೆ ಮಂತ್ರಿಗಳಿಗೆ ಅದನ್ನು ಅಲಾಟ್ ಮಾಡಿದ್ದಾರೆ. ಅದರಲ್ಲಿ ನನಗೆ ಯುವಜನ ಮತ್ತು ಕ್ರೀಡಾ ಇಲಾಖೆ ಕೂಡ ಮಾಡಿದ್ದಾರೆ. ಆದರೆ ನನಗೀಗ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅದರದ್ದು ಜವಾಬ್ದಾರಿ ತಗೋಬೇಕೋ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಷ್ಟು ಮಾತ್ರ ಈಗ ಹೇಳಬಲ್ಲೆ. ಆನಂದ್ ಸಿಂಗ್ ಅವ್ರ ನೇತೃತ್ವದಲ್ಲಿ ಬಂದು ಬಳ್ಳಾರಿ ವಿಭಜನೆ ಮಾಡಬೇಕು, ವಿಜಯನಗರ ಜಿಲ್ಲೆ ಬೇರೆ ಮಾಡಬೇಕು ಅಂತ ಅವ್ರು ಕೇಳಿದ್ದಾರೆ. ಈಗ ಬೇರೆ ಇನ್ನು ಅದನ್ನು ವಿರೋಧ ಮಾಡ್ತಿದ್ದಾರೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದನ್ನು ಸಚಿವ ಸಂಪುಟದಲ್ಲಿ ಕೂತು ಚರ್ಚೆ ಮಾಡ್ತೀವಿ. ಯಾವುದೇ ವ್ಯಕ್ತಿ ಯಾವುದೇ ಸ್ಥಾನಮಾನ ಯಾರಿಗೂ ಶಾಶ್ವತ ಅಲ್ಲ. ಇದು ನನಗಿರ್ಬೋದು, ಸಿದ್ದರಾಮಯ್ಯನವ್ರಿಗಿರ್ಬೋದು, ಯಡಿಯೂರಪ್ಪನವ್ರಿಗಿರ್ಬೋದು, ಕುಮಾರಸ್ವಾಮಿ ಅವ್ರಿಗಿರ್ಬೋದು. ಇವರು ಸರ್ವಾಧಿಕಾರಿ ಧೋರಣೆ ಮಾಡಿಕೊಂಡು ನಾನೇ ಮುಖ್ಯಮಂತ್ರಿ ಆಗಿದ್ದೀನಿ, ನಾನು ಏನು ಬೇಕಾದ್ರೂ ನಾನು ಕ್ರಮ ತಗೋಬೇಕು ಅಂತ ಸಿದ್ದರಾಮಯ್ಯ ಮಾಡಿದಂಥ ಕುತಂತ್ರ ರಾಜಕಾರಣ ಇವತ್ತು ಕಾಂಗ್ರೆಸ್ ಇವತ್ತು ರಾಜ್ಯದಲ್ಲಿ ನಿರ್ನಾಮಕ್ಕೆ ಕಾರಣ. ಯಾವುದೇ ವ್ಯಕ್ತಿ ಅಧಿಕಾರಕ್ಕೆ ಹೋಗ್ಬೇಕಾದ್ರೆ ಒಂದು ಪಕ್ಷ ಬೆಂಬಲ ಇಲ್ಲದೆ ಅಧಿಕಾರಕ್ಕೆ ಹೋಗಿ ಬರಲ್ಲ. ಸಿದ್ದರಾಮಯ್ಯ ಒಂದು ಪಕ್ಷ ಕಟ್ಟಿದ್ರು, ಎಷ್ಟು ಸೀಟ್ ತೊಗೊಂಡ್ರು? 3 ಮತ್ತೊಂದು ಸೀಟು. ಯಡಿಯೂರಪ್ಪನವರು ಒಂದು ಪಕ್ಷ ಕಟ್ಟಿದ್ರು, ಎಷ್ಟು ಸೀಟ್ ತೊಗೊಂಡ್ರು? 3 ಮತ್ತೊಂದು ಸೀಟು. ಅದಕ್ಕೆ ಸಂಘಟನೆ ಮೀರಿ ಯಾವುದೇ ವ್ಯಕ್ತಿ ಹೋದರೆ ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು, ಅವ್ರು ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ. ಇದು ಪ್ರತಿಯೊಬ್ಬರು ಅಧಿಕಾರಕ್ಕೆ ಹೋಗಂತವ್ರು ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಅವರೇ ನಾಶ ಆಗ್ತಾರೆ ವಿನಃ ಸಂಘಟನೆ. ಬಿಜೆಪಿ ಪಕ್ಷದಲ್ಲಿ ಯಡಿಯೂರಪ್ಪನವ್ರನ್ನ ಕಡೆಗಣಿಸುವ ಮಾತೇ ಇಲ್ಲ.